ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ನಾನೇನಪ್ಪ ಅಂದರೆ ನಂದು ನ್ಯೂ ಬೈಕ್ ಏನಿದೆ ಅದನ್ನು ಮೈಲೇಜ್ ಟೆಸ್ಟಿಂಗಲ್ಲಿ ಹೇಳ್ತಾ ಹೋಗ್ತಿದೆ. ಸೊ ಫಸ್ಟು ನಾನು 500 ಹಾಕಿಸಿದೆ, 200 ಕಿಲೋಮೀಟ್ರ್ ಬಂದಿತ್ತು. ಫಸ್ಟ್ ಬೈಕ್ನ ಔಟ್ಸೈಡ್ ನಾನು ಏನು ಪರ್ಚೇಸ್ ಮಾಡಿ ತಗೊಂಡು ಬಂದೆ, ಅವಾಗ 500 ಹಾಕಿಸ್ತಿದ್ದೆ ಇಂಡಿಯನ್ ಆಯಿಲಲ್ಲಿ. ಅದು 200 ಮೈಲೇಜ್ ಸಿಕ್ಕಿತ್ತು. ದೆನ್ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಇತ್ತು, ಓಡಿಸ್ಬೋದಿತ್ತು 20 ಕಿಲೋಮೀಟ್ರ್ವರೆಗೂ. ಸೊ ಆದರೂ ನಾನು ನೆಕ್ಸ್ಟ್ ಸೆಲ್ ಮೇಂಟೈನ್ ಮಾಡ್ತೀನಿ ಪೆಟ್ರೋಲ್ ಬಂಕ್ ಅಂತ ಹೇಳಿದೆ. ಸೊ ಸೆಲ್ ಪೆಟ್ರೋಲ್ ಬಂಕಲ್ಲಿ ಏನಾಯಿತು, ನೆಕ್ಸ್ಟ್ ಚಾರ್ಜಲ್ಲಿ ಏನು ಮಾಡಿದೆ ಅಂದರೆ ಪೆಟ್ರೋಲ್ ಹಾಕಿಸಿದಾಗ 500ಗೆ ಹಾಕಿಸಿದೆ. ಯಾಕೆಂದರೆ ಸೇಮ್ ಇದೆಷ್ಟು ಬರುತ್ತೆ ನೋಡೋಣ, ಚೆಕ್ ಮಾಡೋಣ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ನಂದು 200 ಕಿಲೋಮೀಟರ್ ರನ್ನಿಂಗ್ ಆಗಿತ್ತು. ಸೊ ಈ ಸಲ ನಾನು ಸೆಲ್ಲಲ್ಲಿ ಹಾಕಿಸಿದಾಗ ಏನಾಗಿತ್ತು, 433 ಕಿಲೋಮೀಟರ್ ಅಂದರೆ 46.6 ಬರುತ್ತೆ ಮೈಲೇಜು. ಅಂದರೆ 1 ಕಿಲೋಮೀಟರ್ಗೆ ಅಷ್ಟು ಬರುತ್ತೆ ನಮ್ಮದು. ದೆನ್ ಅವಾಗ ಅದಾದಮೇಲೆ ಇನ್ಫಾರ್ಮ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಹಾಕಿಸಿರೋದು, ಮತ್ತು ಥರ್ಡ್ ಟೈಮ್ ರೀಚಾರ್ಜ್ ಮಾಡಿಸ್ತಿದ್ದೀನಿ, ಅಂದರೆ ಮೀನ್ಸ್ ಪೆಟ್ರೋಲ್ ಹಾಕಿಸ್ತಿದ್ದೀನಿ. ಅದೆಷ್ಟು ಬರುತ್ತೆ ನೋಡೋಣ ಅಂತ. ದೆನ್ ಅದನ್ನು ಇವತ್ತು ನಾನು ಪೆಟ್ರೋಲ್ ಕಡಿಮೆ ಆಯಿತು. ದೆನ್ ಅಂದರೆ ಡ್ರಾಪ್ ಆಯ್ತಲ್ಲ, 1.2 ಬಂದು ಒಂದು ಟ್ರಿಪ್ ಬಂತು. ಹಂಗಾಗಿ ಮತ್ತೆ ನಾನು ಪೆಟ್ರೋಲ್ ಹಾಕಿಸೋಣ ಅಂತ ಹೋದೆ. ಆವಾಗ ನಾನು ಮಾಮೂಲಿ ಚೆಕ್ ಮಾಡ್ಕೊಂಡೆ ಮೀಟ್ರನ್ನ. ಸೊ ಇದು ಬಂದುಬಿಟ್ಟಿದ್ದೆ 687 ಕಿಲೋಮೀಟ್ರ್, 8 ಕಿಲೋಮೀಟ್ರ್ ಸಮಥಿಂಗ್ ಇಲ್ಲಿತ್ತು. 687 ಕಿಲೋಮೀಟ್ರ್. ನಾನು ಸೆಕೆಂಡ್ ಟೈಮ್ ಹಾಕಿಸಿದಾಗ 433 ಇತ್ತು. ದೆನ್ ಥರ್ಡ್ ಟೈಮ್ ಪೆಟ್ರೋಲ್ ಹಾಕಿಸೋಕೆ ಹೋದಾಗ ಥರ್ಡ್ ಟೈಮ್ ಹಾಕಿಸಿದೆ, ಅದನ್ನು ಚೆಕ್ ಮಾಡಿದಾಗ ನಂದು 687 ಕಿಲೋಮೀಟ್ರ್ ಮೈಲೇಜ್ ಆಗಿತ್ತು. ಅಂದರೆ ಅದನ್ನು 433 ಲೆಸ್. ವಿಡಿಯೋದಲ್ಲಿ ನೋಡೋಣ ಬನ್ನಿ ಫಸ್ಟು, ಆಮೇಲೆ ಡಿಸ್ಕಷನ್ ಮಾಡೋಣ. ಇವಾಗ ವಿಡಿಯೋ ಹಾಕ್ತೀನಿ ನೋಡಿ ಕ್ಲಿಪ್ಪು. ಸೊ ನಮಸ್ಕಾರ ದೇವರು. ಲಾಸ್ಟ್ ಟೈಮ್ ನಾನು ಪೆಟ್ರೋಲ್ ಹಾಕಿಸಿದಾಗ 433 ಕಿಲೋಮೀಟ್ರ್ ರನ್ನಿಂಗ್ ಆಗಿತ್ತು. ಸೊ ಇವಾಗ ಎಷ್ಟು ರನ್ನಿಂಗ್ ಆಗಿದೆ ನೋಡ್ತಾ ಹೋಗೋಣ ಬನ್ನಿ. 687. ದೆನ್ ಏನಂದರೆ 687 ಫೈನಲ್ ಟೋಟಲ್ ಓಡಿರೋದು ರನ್ನಿಂಗು. ಸೊ ಮೈಲೇಜ್ ಇದ್ರ ವೈಸ್ ಹೋಯ್ತು ಅಂದರೆ 51-52 ಕಿಲೋಮೀಟ್ರ್ ಕೊಟ್ಟಿದೆ 1 ಲೀಟರ್ಗೆ ಅಂತ ಹೇಳ್ಕೊಬೋದು. ಮತ್ತು ಈ ಸಲ ಪಾಯಿಂಟು ಬ್ಲಿಂಕ್ ಆಗ್ತಿದೆ. ಒಂದು ಸ್ವಲ್ಪ ಜಾಸ್ತಿ ಓಡಿಸೋಣ. ಟ್ರಿಪ್ ಮೇಲೆ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಿದೆ ಟ್ರಿಪ್ ಅಂತ ಬಂದಮೇಲೂ. ಸೊ ಇದ್ರ ವೈಸ್ ಹೋಯ್ತು ಅಂದರೆ 53-54 ಕಿಲೋಮೀಟ್ರ್ ಬಂದಿದೆ ಅಂತ ಹೇಳ್ಕೊಬೋದು. ಸೊ ಬನ್ನಿ ಇವಾಗ ಮತ್ತೆ ರೀಚಾರ್ಜ್ ಮಾಡಿಸ್ಕೊ ಬರೋಣ, ಎಷ್ಟಾಗುತ್ತೆ ನೋಡೋಣ. ಸೇಮ್ 500ಗೆ ಹಾಕಿಸಿರ್ತೀನಿ, ಆಮೇಲೆ ಎಷ್ಟು ಬರುತ್ತೆ ಮೈಲೇಜು ಅಂತ ಚೆಕ್ ಮಾಡೋಣ. ಇದು ಥರ್ಡ್ ಟೈಮ್ ಚೆಕ್ ಮಾಡಿರೋದು. ಸೊ ಇವಾಗ 4th ಟೈಮು ಹಾಕಿಸ್ತಾಯಿದ್ದೀನಿ. ಇನ್ನೂ ಫಸ್ಟ್ ಸರ್ವಿಸು ಕಂಪ್ಲೀಟ್ ಮಾಡಿಲ್ಲ. ಫಸ್ಟ್ ಸರ್ವಿಸ್ಗೆ ಈ ಮಂತ್ ಹೋಗಬೇಕು. ಸೊ ಫೈನಲಿ 688 ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ. ಸೊ ಇವಾಗ ಮತ್ತೆ ಪೆಟ್ರೋಲ್ ರೀಚಾರ್ಜ್ ಮಾಡಿಸೋಣ. ದೆನ್ ಇವಾಗ್ಲೂ 500ಗೆ ಹಾಕಿಸ್ತೀನಿ. ಫಸ್ಟ್ ಸರ್ವಿಸ್ ಆಗೋವರೆಗೂ ಅಷ್ಟೇ ಮೇಂಟೈನ್ ಮಾಡ್ತಾ ಇರ್ತೀನಿ. ಸೊ ಆಫ್ಟರ್ ನೆಕ್ಸ್ಟು ಚೆಕ್ ಮಾಡೋಣ. ಬಟ್ ಸೆಲ್ ಪೆಟ್ರೋಲ್ ಬಂಕಲ್ಲಿ ಒಂದು ರೇಂಜಿಗೆ ಪರವಾಗಿಲ್ಲ, ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಬೋದು. ಏಕೆಂದರೆ ಸ್ವಲ್ಪ ಪಿಕಪ್ ಆಗಿದೆ ಅಂತ ಮೈಲೇಜ್ ಬರ್ತಿದೆ, ಅದಕ್ಕೋಸ್ಕರ. ಸೊ ಆಫ್ಟರ್ ನೋಡೋಣ ಬನ್ನಿ ಟ್ಯಾಂಕ್ ಎಷ್ಟಿದೆ ಅಂತ. ಸೊ ಫೈನಲಿ ಏನಪ್ಪ ಅಂದರೆ ಪೆಟ್ರೋಲ್ನ ಚಾರ್ಜ್ ಮಾಡಾಗಿದೆ. ಸೊ ಬನ್ನಿ ನೋಡೋಣ. ಈಗಲೂ ಕೂಡ 3 ಪಾಯಿಂಟೇ ಬಂದಿದೆ. ಸೊ 688 ಟೋಟಲು. ಟ್ರಿಪ್ಪಿಂಗಲ್ಲಿ 2 ಕಿಲೋಮೀಟ್ರ್ ಓಡಿಸಿದ್ದೀನಿ. ಆಗ್ಬಿಡಿದೆ ಡಿಸ್ಪ್ಲೇ ಹಿಂಗೋಡು. 688. ಓಕೆ. ಬಟ್ ಗಾಡಿ ಏನಿದೆ ಅಂದರೆ ಗುರು, ಮಿಡಲ್ ಕ್ಲಾಸ್ ಅವ್ರಿಗೆ ಆರಾಮ ಮಸ್ತ್ ಗಾಡಿ ಅನ್ಬೋದು ಗುರು. ಲಕ್ಷ ಸುರಿದು 2 ಲಕ್ಷ 3 ಲಕ್ಷನ ಕೊಟ್ಟು ದೊಡ್ಡ ಗಾಡಿ ತಗೋದೀನ ಸಿಂಪಲಾಗಿ 1.5 ಲಕ್ಷಕ್ಕೆ ತಗೊಬಿಡ್ಬೋದು ಆರಾಮಾಗಿ. 1,22,000 3,000 ಬಂದ್ಬಿಟ್ಟೈತೆ ಈಗ. ಸೊ ಇವಾಗ ಪೆಟ್ರೋಲ್ದು ವಿಡಿಯೋ ಏನಾಕಿದೆ ನಾನು, ಇದು ಇವಾಗ ಪೆಟ್ರೋಲ್ ಹಾಕಿಸೋಕೆ ಮೊದಲಿನ ವಿಡಿಯೋ ಒಂದು. ದೆನ್ ಸೆಕೆಂಡ್ ಪೆಟ್ರೋಲ್ ಹಾಕಿಸೋದ ಮೇಲೆ ಎಷ್ಟು ಅಂತ. ಸೊ ಪೆಟ್ರೋಲ್ ಏನಿದೆ ಪಾಯಿಂಟು ಅದು ಸೇಮು 3 ಪಾಯಿಂಟೇ ಬಂದಿದೆ ನಂದು. ಮೊದಲು ಸ್ಟಾರ್ಟಿಂಗಿಂದನೂ ಅಷ್ಟೇ 3 ಪಾಯಿಂಟೇ ಬರ್ತಿರೋದು. ನಾನು 500ಗೆ ಏನು ಹಾಕಿಸ್ತೀನಿ ಹಂಗಾಗಿ. ಸೊ ಈ ಸಲ ನಾನು ಇದು ಮಾಡಿರೋದೇನಪ್ಪ ಅಂದರೆ 500ಗೆ ಫಸ್ಟ್ ಸರ್ವಿಸ್ವರೆಗೂ ಚೆಕ್ ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡಿದ್ದೆ. ಸೊ ಇವಾಗ ಆಲ್ರೆಡಿ ನಾನು ಚೆಕ್ ಮಾಡಾಗಿದೆ, ಇನ್ನೂ ಫಸ್ಟ್ ಸರ್ವಿಸ್ ಮಾಡಿಸಿಲ್ಲ ನಾನು. ಇವಾಗ ನೆಕ್ಸ್ಟ್ ಫಸ್ಟ್ ಸರ್ವಿಸ್ ಮಾಡಿಸೋಕೆ ಹೋಗ್ತೀನಿ. ಇವಾಗ ಏನಿದೆ ಅಬೌಟ್ ಮೇಲೆ ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಚೆಕ್ ಮಾಡ್ತೀನಿ ಎಷ್ಟು ಬರುತ್ತೆ ಏನು ಅಂತ. ಯಾಕೆಂದರೆ ಎಲ್ಲರೂ ಹೇಳೋ ಪ್ರಕಾರ ಫಸ್ಟ್ ಸರ್ವಿಸ್ ಆದಮೇಲೆ ಒಂದು 5-6 ಕಿಲೋಮೀಟ್ರ್ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಸ್ವಲ್ಪ ಡ್ರಾಪು ಆಗ್ಬೋದು. ಯಾಕೆಂದರೆ ನಾವು ಇವಾಗ ಫಸ್ಟ್ ಸರ್ವಿಸಿಗೆ ಮೊದಲೇ ಏನು ಮಾಡ್ತೀವಿ, ಬೈಕ್ ಇಂಜಿನ್ ಸೆಟ್ ಆಗಲಿ ಅಂದ್ಬಿಟ್ಟಂತೆ ತುಂಬ ಸ್ಲೋ ಆಗಿ ಓಡಿಸ್ತಾ ಇರ್ತೀವಿ. ಒಂದು ಅಮ್ಮಮ್ಮ ಅಂದರೂ ಮಿನಿಮಮ್ಮು
ಒಂದು 40-50 ಒಳಗಡೆನೆ ಓಡಿಸಿರ್ತೀವಿ. ನಾನು ಆಲ್ಮೋಸ್ಟ್ ನನ್ನ ಬೈಕ್ ಏನಿದೆ ಇದನ್ನ 40ಇಂದ 50 ಇಷ್ಟರಲ್ಲೇ ಓಡಿಸಿರೋದು. ಅದ್ರ ಮೇಲ್ಗಡೆ ಹೋಗಿಲ್ಲ. ಒಂದೆರಡು ಸಲ 51-52 ಹೋಗಿರ್ಬೋದು. ಅದು ಬಿಟ್ಟರೆ ಜಾಸ್ತಿ ಹೋಗೇ ಇಲ್ಲ ನಾನು. ಹಂಗಾಗಿ ಇದು ಮೈಲೇಜ್ ಓಕೆ, ಒಂದು ರೇಂಜಿಗೆ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು. ದೆನ್ ಫಸ್ಟ್ ಸರ್ವಿಸ್ ಆದಮೇಲೆ 50 to 60ವರೆಗೂ ಸ್ಪೀಡನ್ನು ಮೇಂಟೈನ್ ಮಾಡ್ತೀನಿ. ಟಾಪ್ ಸ್ಪೀಡ್ 60ನೇ ಲಾಸ್ಟ್ ಮಾಡ್ತೀನಿ. ಅಲ್ಲಿಂದ ಮ್ಯಾಕೆ ಹೋಗೋದಿಲ್ಲ. ಯಾಕೆಂದರೆ ಇವಾಗೆಲ್ಲ ಒಂಥರ ಮಕ್ಕಳಿದ್ದಂಗೆ ಇದು ಇಂಜಿನ್ ಸೆಟ್ ಆಗೋ ಟೈಮು ಎರ್ರಂಬಿರಿ ಓಡಿಸೋಕೆ ಹೋಗ್ಬಾರ್ದು. ಸೊ ಫಸ್ಟ್ನಾಗೆ ಏನಪ್ಪ ಅಂದರೆ ಬೈಕ್ ತಗೊಳ್ಳೋರಿಗೆಲ್ಲ ಒಂದು ಸಜೆಷನ್ನು, ನ್ಯೂ ಬೈಕ್ಗಳಲ್ಲಿ ಜಾಸ್ತಿ ಯಾರು ಸ್ಪೀಡಾಗಿ ಓಡಿಸೋಕೆ ಹೋಗಬೇಡಿ, ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡಬೇಡಿ. ಒಂದು ಸ್ವಲ್ಪ ಸ್ಮೂತಾಗಿಯೇ ಯೂಸ್ ಮಾಡಿ. ಯಾಕೆಂದರೆ ಗೇರ್ ಎಲ್ಲ ಅಡ್ಜಸ್ಟ್ ಆಗಬೇಕು ಮತ್ತು ಈ ನಮ್ಮ ಇಂಜಿನ್ ಏನಿದೆ ಅದು ಸೆಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಸ್ಲೋ ಆಗೋದ್ರೇ ಬೆಟರ್ ಅಂತ ಹೇಳ್ಬೋದು. ಸೊ ಇವಾಗ ಏನಪ್ಪ ಅಂದರೆ ಓಕೆ, ಬನ್ನಿ ಟಾಪಿಕ್ ಹೋಗೋಣ. ಇವಾಗ 687 ಏನಿದೆ ಇದನ್ನು ನೀವು 433ನ ಲೆಸ್ ಮಾಡಿ. ಸೊ ಮಿಕ್ಕದ್ದೇನು ಬರುತ್ತೆ ಅದನ್ನು ಬೈ 5 ಮಾಡಿ. ಅದು ಮೈಲೇಜ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಅದು ಬಂದ್ಬಿಟ್ಟು ಮೇ ಬಿ ಕೌಂಟ್ ಮಾಡಿಲ್ಲ ನಾನು, 50-51 ಸಮಥಿಂಗಲ್ಲಿದೆ. 50-51 ಬಂದಿರ್ಬೋದು ಅಂದ್ಕೊಳ್ತೀನಿ. ಸೊ ಫಸ್ಟ್ ಸರ್ವಿಸ್ ಮಾಡಿದ್ಮೇಲೆ ಏನಾರ ಒಂದು ಸ್ವಲ್ಪ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ನೋಡ್ತೀನಿ. ಆ ಥರ ಏನಾರ ಮೈಲೇಜ್ ಇನ್ಕ್ರೀಸ್ ಆಯಿತು ಅಂದರೆ ಸೊ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಹೋಗ್ತಿರ್ತೀನಿ. ದೆನ್ ಏನಪ್ಪ ಅಂದರೆ ನ್ಯೂ ಬೈಕ್ ತಗೊಳ್ಳೋರಿಗೆ ಸ್ಮಾಲ್ ಸಜೆಷನ್, ಯಾರೂ ಜಾಸ್ತಿ ಸ್ಟಾರ್ಟಿಂಗು ಫಸ್ಟು ಸೆಕೆಂಡ್ ಸರ್ವಿಸ್ ಆಗೋವರೆಗೂ ಒಂದು 50-60 ಒಳಗಡೆನೇ ಇರಿ, ಜಾಸ್ತಿ ಸ್ಪೀಡಾಗಿ ಹೋಗ್ಬೇಡಿ. ಫಸ್ಟ್ ಸರ್ವಿಸರೆಲ್ಲ 50 ಒಳಗಡೆ ಮೇಂಟೈನ್ ಮಾಡ್ಕೊಳ್ಳಿ, ಬೆಟರು. ಗಾಡಿ ಇಂಜಿನ್ಗೂ ಒಂದು ಸ್ವಲ್ಪ ಜಾಸ್ತಿ ಸ್ಟ್ರಗಲ್ ಆಗೋದಿಲ್ಲ, ಕ್ಲೀನಾಗಿ ಸೆಟ್ ಆಗುತ್ತೆ. ಸೊ ನೆಕ್ಸ್ಟು 60 ಆದಮೇಲೆ ಆರಾಮಾಗಿ ಓಡಿಸಿ. ಯಾಕೆಂದರೆ ಯಾರೇ ಆದ್ರೂ ಬೈಕ್ ಅಂದಮೇಲೆ ಒಂದು ಲವ್ ಇದ್ದೇ ಇರುತ್ತೆ. ಲವರ್ ಎಷ್ಟು ಟ್ರೀಟ್ ಮಾಡ್ತೀವೋ ಬೈಕ್ನೂ ಅಷ್ಟೇ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ಕೋಬಹುದು. ಸೊ ಇವಾಗ ಬೈಕ್ ಪರ್ಚೇಸ್ ಮಾಡೋರಿಗೆಲ್ಲ ಚೆನ್ನಾಗಿದೆ. ಇವಾಗ ಆಫರ್ ಕೂಡ ನಡೀತಿದೆ. ಜೊತೆಗೆ ಇವಾಗ GST ಕೂಡ ಡೌನ್ ಆಗಿರೋದ್ರಿಂದ ಬಜೆಟ್ ಕೂಡ ಕಡಿಮೆಯಲ್ಲಿ ಸಿಗುತ್ತೆ. ಒಂದು ರೇಂಜ್ಗೆ ಒಂದು 15,000, 20,000, 15,000 ಎಲ್ಲ ಸೇವ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ತಗೊಳ್ಳೋರಿಗೆಲ್ಲ. ಸೇಫ್ ರೈಡ್ ಮಾಡಿ. ದೆನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳು ಯೂಸ್ ಆಗುತ್ತೆ ಅಂದರೆ, ಬೈಕ್ ಲವರ್ಸ್ಗಳಿದ್ರೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್, ಬಾಯ್ 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 ಬಾಯ್. ನೆಕ್ಸ್ಟ್ ಸಿಗೋಣ. ಏನಾರು ವಿಡಿಯೋ ಯಾವ್ದಾದ್ರು ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಆ ವಿಡಿಯೋಗಳು ಮಾಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಬಾಯ್.